ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ನಾನು ಮೀನಿನ ಫ್ರೈ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಈಗ ಮೊದಲಿಗೆ ಒಂದು 1/4 kg ಮೀನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಈ ಮೀನಿಗೆ ನಾನು ಒಂದು 1/4 ಟೀ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಗೆ ಸ್ವಲ್ಪ ಹುಣಸೆ ಹುಳಿನ ನಾನು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಇದು ಒಂದು 10 ನಿಮಿಷದವರೆಗೂ ಇದನ್ನು ನೆನೆ ಹಾಕೋಕ್ಕೆ ಇಟ್ಟಿದ್ದೆ ನಾನು. ನಿಮಗೆ ಹುಣಸೆ ಹುಳಿ 1/4 kg ಮೀನಿಗೆ ಹುಣಸೆ ಹುಳಿ ಗೊತ್ತಾಗಿಲ್ಲ ಅಂದರೆ ಈ ಸೈಜಿಂದು ಹುಣಸೆ ಹಣ್ಣು ಗಾತ್ರದ್ದು ಈ ಸೈಜಿಂದ ತೊಗೊಂಬಿಟ್ಟು ರಸ ತೆಗೆದ್ಬಿಟ್ಟು ಅದಕ್ಕೆ ಹಾಕ್ಕೊಳ್ಳಿ. ಈಗ ನಾನು ಇದಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳೋಣ. 1 ಗ್ಲಾಸ್ ಚಿಕ್ಕ ಗ್ಲಾಸಲ್ಲಿ ಕಾರ್ನ್ಫ್ಲವರು, ಅರ್ಧ ಗ್ಲಾಸ್ ಮೈದಾ ಹಿಟ್ಟು, 1 ಗ್ಲಾಸಷ್ಟು ಸೋಜಿ ರವೆ ಹಾಗೂ 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ, 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ. ಹಾಗೆ ಇದನ್ನು ಹುರಿಯೋದಕ್ಕೆ ಮೀನನ್ನು ಫ್ರೈ ಮಾಡೋದಕ್ಕೆ ಎಣ್ಣೆ ತೊಗೊಂಡಿದ್ದೀನಿ ನಾನು. ಈಗ ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಈಗ ಮೊದಲಿಗೆ ನಾನು ಈ ಮೀನನ್ನು ನೆನೆ ಹಾಕ್ಕೊಂಡಿದ್ದೆ ಒಂದು 10 ನಿಮಿಷ. ಹುಣಸೆ ಹುಳಿ ಹಾಗೂ ಉಪ್ಪು ಹಾಗೆ ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ ನೆನೆ ಹಾಕ್ಕೊಳ್ಳೋಕ್ಕೆ ಆವಾಗಲೇ. ಈಗ ನಾನು ಕಾರ್ನ್ಫ್ಲವರು ಮೈದಾ ಹಿಟ್ಟನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಈ ಸೋಜಿ ರವಾನ ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಅಚ್ಚಕಾರದ ಪುಡಿ, ಅರಿಶಿಣದ ಪುಡಿ ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿದ ನಂತರ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಇದು ಒಂದು ಅರ್ಧ ಗಂಟೆವರೆಗೂ ಇದನ್ನು ಮಿಕ್ಸ್ ಮಾಡಿದ ನಂತರ ನೆನೆ ಹಾಕೋಬೇಕಾಗುತ್ತೆ. ನೀವು ಆದಷ್ಟು ನೀವು ಖಾರ ಉಪ್ಪು ಎಲ್ಲ ನೋಡಿಬಿಟ್ಟು ಹಾಕ್ಕೊಳ್ಳಿ. ಹುಣಸೆ ಹುಳಿನೂ ಅಷ್ಟೇ, ಹುಳಿ ಜಾಸ್ತಿ ಆದರೆ ಚೆನ್ನಾಗಿರೋದಿಲ್ಲ ಇದು ತಿನ್ನೋಕ್ಕೆ. ಈಗ ನೋಡಿ ಈ ಥರ ಕಲಿಸ್ಬಿಟ್ಟು ನಾನು ಒಂದು ಅರ್ಧ ಗಂಟೆವರೆಗೂ ನೆನೆ ಹಾಕಿದ್ದೆ. ಮೀನನ್ನು ನೀವು ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡಿಕೊಂಡು ಮಸಾಲೆ ಹಿಡಿಯೋ ಥರ ನೀವು ಕಟ್ ಮಾಡಿಕೊಂಡು ನೆನೆ ಹಾಕ್ಕೊಳ್ಳಿ. ಈಗ ನಾನು ಬಾಣಲಿ ಕಾದಿದೆ. ಬಾಣಲಿ ಕಾದ ನಂತರ ನಾನು ಒಂದು 1/4 ಲೀಟ್ರಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆಗೆ ಹಾಕಿದ ನಂತರ ಎಣ್ಣೆ ಕಾಯಲಿ ಅಷ್ಟೊತ್ತಿಗೆ ನಾನು ಈ ಚಿಕ್ಕ ಗ್ಲಾಸಲ್ಲಿ ನಾನು ಸೋಜಿ ರವೆ ತೊಗೊಂಡಿದ್ದೀನಲ್ಲ ಅದನ್ನು ಪ್ಲೇಟ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಮಸಾಲೆ ಹಿಡಿದಿರುವಂಥ ಮೀನನ್ನು ತೊಗೊಂಡ್ಬಿಟ್ಟು ಈ ರವೆ ಒಳಗೆ ಈ ರೀತಿ ನಾನು ಚೆನ್ನಾಗಿ ರವೆ ಅಂಟೋ ರೀತಿ ಡಿಪ್ ಮಾಡಿಬಿಟ್ಟು ನಾನು ಕಾದಿರೋ ಅಂಥ ಎಣ್ಣೆ ಒಳಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಎಲ್ಲ ಮೀನುಗಳನ್ನು ಅದೇ ರೀತಿ ಮಾಡ್ಕೊಂಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ನಾನೀಗ. ಈಗ ಇದನ್ನು 2 ಕಡೆ ಬೇಯಿಸ್ಕೋಬೇಕಾಗುತ್ತೆ. ನಾವು ಒಂದು ಕಡೆ ಬೆಂದಾದ ನಂತರ ನಾವು ಇನ್ನೊಂದು ಕಡೆ ನಾವು ಮಡ್ಚಾಕೋಬೇಕಾಗುತ್ತೆ. ನೋಡಿ ಇನ್ನೊಂದು ಕಡೆ ನಾನು ಮಡ್ಚಾಕೊಳ್ತಾ ಇದ್ದೀನಿ. ಈಗ ಇದನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹುರ್ಕೋಬೇಕಾಗುತ್ತೆ. ಇದು ತುಂಬ ಕ್ರಿಸ್ಪಿಯಾಗೂ ಹುರ್ಕೋಬೋದು, ಇಲ್ಲ ಸಾಫ್ಟಾಗೂ ಹುರ್ಕೋಬೋದು. ಒಂದು 5 ನಿಮಿಷದವರೆಗೂ ಇದು ಹುರಿದ್ರೆ ತುಂಬ ಬೇಗನೆ ಇದು ಫಿಶ್ ಫ್ರೈ ರೆಡಿಯಾಗುತ್ತೆ. ಈಗ ನೋಡಿ ಇದು ಹುರಿದಾಗಿದೆ. ಈಗ ನಾನು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೆಗಳಲ್ಲಿ ಟಿಶ್ಯೂ ಪೇಪರ್ ಇದ್ದರೆ ಟಿಶ್ಯೂ ಪೇಪರ್ ಮೇಲೆ ನೀವು ಹಾಕ್ಕೋಬೋದು. ಟಿಶ್ಯೂ ಪೇಪರ್ ಖಾಲಿಯಾಗಿತ್ತು ಹಾಗಾಗಿ ಹಾಕಿಲ್ಲ. ಈಗ ಗ್ಯಾಸನ್ನು ಕಡಿಮೆ ಮಾಡಿಬಿಟ್ಟು ನಾನು ಪ್ಲೇಟಲ್ಲಿ ತಗೊಳ್ತಾ ಇದ್ದೀನಿ. ರವೆ ಹಚ್ಚದೇ ನೀವು ಹುರ್ಕೋಬೋದು ಮೀನನ್ನು. ರವೆ ಹಚ್ಚಿದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ರವೆ ಹಚ್ಚಿಲ್ಲ ಅಂದರೆ ಸಾಫ್ಟಾಗಿ ಬರುತ್ತೆ, ಅಷ್ಟೇ ರೀಸನ್ನು. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು ನೀವು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಬಾಯ್.